ಎವ್ರಿವನ್, ಈ ವಿಡಿಯೋ ಅಂತ ಯಾರೆಲ್ಲ ಗೋಕರ್ಣಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀರಾ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಾನ್ ಮೊದ್ಲೇ ಹೇಳ್ದಂಗೆ ನಾವು ಸ್ಟೇ ಮಾಡಿದ್ದು ಬೀಚ್ ಪಕ್ಕ ಇರುವಂತಹ ಹೋಮ್ ಸ್ಟೇ ಗಳಲ್ಲೇನೆ. ಯಾಕೆ ಬೀಚ್ ಅಲ್ಲಿ ಆಟ ಆಡ್ಕೊಂಡು ಹೋದ ತಕ್ಷಣ ರೂಮ್ಗೆ ಹೋಗ್ಬಿಡ್ಬೋದು. ಬೇರೆ ಕಡೆ ರೂಮ್ ಮಾಡಿದ್ರೆ ತುಂಬಾ ದೂರ ಮತ್ತೆ ಬರೋದು ಹೋಗೋದು ಆಗ್ತಿರುತ್ತೆ ಅಂತಾನೆ ಮಾಡಿದ್ದು. ನೀವು ಕೂಡ ಇದೇ ತರ ಸೀ ಫೇಸ್ ರೂಮ್ ಗಳನ್ನೇ ಮಾಡ್ಕೊಳ್ಳಿ. ತುಂಬಾ ವ್ಯೂ ಚೆನ್ನಾಗಿರುತ್ತೆ ಮತ್ತೆ ಕೂಡ ಸೇವ್ ಆಗುತ್ತೆ. ಬೀಚ್ ಎಂಜಾಯ್ ಮಾಡ್ಬೇಕು ಅಂತ ಅಂದವ್ರಿಗೆ ಗೋವಾಗಿಂತ ಗೋಕರ್ಣ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿರೋ ಬೀಚಸ್ ಇದೆ ಮತ್ತೆ ತುಂಬಾ ಕ್ಲೀನ್ ಆಗು ಕೂಡ ಇದೆ. ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಹೋದಾಗ ಅಷ್ಟು ಜನ ಇರ್ಲಿಲ್ಲ, ಬಟ್ ನೆಕ್ಸ್ಟ್ ಮಂತ್ ಎಲ್ಲ ತುಂಬಾನೇ ಜನ ಕ್ರೌಡ್ ಇರುತ್ತಂತೆ. ಹೋಮ್ ಸ್ಟೇ ಪಕ್ಕ ಇರೋ ಬೀಚಸ್ ಅದ್ರಲ್ಲ ಜನ ತುಂಬಾ ಕಡಿಮೆ ಇರ್ತಾರೆ. ಆಟ ಆಡಕ್ಕೂ ತುಂಬಾ ಕಂಫರ್ಟಬಲ್ ಇರುತ್ತೆ. ಇನ್ನು ಗೋಕರ್ಣದಲ್ಲಿ ಬರೀ ಬೀಚಸ್ ಎಲ್ಲ, ನಿಮ್ಗೆ ಯಾರಾದ್ರೂ ದೇವ್ರು ತುಂಬಾ ಇಷ್ಟ ಪಡೋರಿದ್ರೆ ಅವ್ರಿಗೂ ದೇವಸ್ಥಾನಗಳು ಕೂಡ ಇದಾವೆ. ಇಲ್ಲಿ ಮಹಾಲಿಂಗೇಶ್ವರ ಅಥವಾ ಆತ್ಮಲಿಂಗ ಅಂತಾರಲ್ಲ ಆ ಟೆಂಪಲ್ ಮತ್ತೆ ಗೋಕರ್ಣ ಗಣಪತಿ ಅಂತ 2 ಟೆಂಪಲ್ ಇದೆ. ನಾನ್ ದೇವಸ್ಥಾನಕ್ಕೆ ಜೀನ್ಸ್ ವೇರ್ ಮಾಡಿ ಹೋಗಿದ್ದೆ, ಹಾಗಾಗಿ ಜೀನ್ಸ್ ಅಲೋ ಇರ್ಲಿಲ್ಲ. ಯಾರೆಲ್ಲ ಆತರ ವೇರ್ ಮಾಡಿ ಬಂದಿರ್ತೀರಾ ಅವ್ರಿಗೆ ಇನ್ನೊಂದು ಆಪ್ಷನ್ ಇರುತ್ತೆ. ಅಲ್ಲೇ 80 ರೂಪೀಸ್ಗೆ 100 ರೂಪೀಸ್ ಪಂಚೆ ಸಿಗುತ್ತೆ. ಅದನ್ನ ಈ ರೀತಿ ಹಾಕೊಂಡು ಹೋದ್ರೆ ಒಳಗಡೆ ಬಿಡ್ತಾರೆ. ಜೆಂಟ್ಸ್ಗೂ ಕೂಡ ಪಂಚೆ ಕಂಪಲ್ಸರಿ ಇರುತ್ತೆ. ಇನ್ನು ಗರ್ಭಗುಡಿಗೆ ಪ್ರವೇಶ ಕೊಡುವ ಒಂದು ಶಿವಲಿಂಗ ದೇವಸ್ಥಾನ ಇದೊಂದೇ ಇರೋದು. ಇದೆ ಶಿವಲಿಂಗ, ಇದನ್ನ ಫುಲ್ ಮುಟ್ಬೋದು, ನೀವು ಆರಾಮಾಗಿ ಪೂಜೆ ಕೂಡ ಮಾಡ್ಕೋಬಹುದು. ಇನ್ನು ಇಲ್ಲಿ ಪ್ರಸಾದ ಇದೇ ತರ ಇರುತ್ತೆ. ದೇವಸ್ಥಾನದ ಪಕ್ಕದಲ್ಲೇ ಈ ತರ ಗೋಕರ್ಣ ಗಣಪತಿ ಕೂಡ ಇದೆ. ಇದ್ರಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಈ ಗಣಪತಿನ ನಾವೇ ಮುಟ್ಟಿ ಪೂಜೆ ಮಾಡ್ಬೋದು. ಗೋಕರ್ಣ ಗೋವಾದಲ್ಲೆಲ್ಲ ಈ ತರ ಡ್ರೀಮ್ ಕ್ಯಾಚರ್ ಹ್ಯಾಂಗಿಂಗ್ಸ್ ಫೇಮಸ್. ಕಿರಿ ಕೂರ್ಗ್ ತರ ಈ ತರ ಸ್ಪೈಸಸ್ ಕೂಡ ಸಿಗುತ್ತೆ. ಬ್ಯಾಗ್ಸ್ ಅಂತೂ ತುಂಬಾನೇ ಕಲೆಕ್ಷನ್ಸ್ ಇದೆ. ಮತ್ತೆ ರೋಡ್ ಸೈಡ್ ಎಲ್ಲ ಈ ರೀತಿ ಫಿಶ್ ಪ್ರಾನ್ಸ್ ಎಲ್ಲ ಸೇಲ್ ಮಾಡ್ತಿರ್ತಾರೆ. ಯಾರಾದ್ರೂ ಕುಕಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ದವರು ಆರಾಮಾಗಿ ಮಾಡ್ಕೋಬಹುದು. ಇದನ್ ಮುಗಿಸಿ ನಾವು ಓಮ್ ಬೀಚ್ ಫೇಮಸ್ ಇದೆಯಲ್ಲ ಗೋಕರ್ಣ, ಅಲ್ಲಿಗೆ ಬಂದ್ವಿ. ಇದು ಸೇಮ್ ಓಮ್ ತರ ಶೇಪ್ ಅಲ್ಲಿ ಇದೆ. ಬೀಚ್ ಮಾತ್ರ ತುಂಬಾನೇ ಸಖತ್ತಾಗಿದೆ. ಇಲ್ಲಿ ನಿಮ್ಗೆ ಬೋಟಿಂಗು, ಪ್ಯಾರಾಸೈಲಿಂಗ್ ತುಂಬಾ ತರ ವೆರೈಟೀಸ್ ಇದೆ. ಇನ್ನ ಗರ್ಲ್ಸ್ ಗೆ ಕ್ರಿಸ್ಟಲ್ ಬೀಡ್ಸ್ ಹಾರಗಳು, ಜ್ಯುವೆಲರಿಗಳು ತುಂಬಾನೇ ಕಲೆಕ್ಷನ್ಸ್ ಇದೆ. ನಾನ್ ವೇರ್ ಮಾಡಿರೋ ಟಾಪ್ ಮತ್ತೆ ಪ್ಯಾಂಟು 2 ಮಿಂತ್ರದಲ್ಲಿ ಪರ್ಚೇಸ್ ಮಾಡಿದೆ. ತುಂಬಾನೇ ಕಂಫರ್ಟಬಲ್ ಆಗಿದೆ. ರೇಟ್ ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ವೇರ್ ಮಾಡಕ್ ತುಂಬಾ ಕಂಫರ್ಟಬಲ್ ಇರುತ್ತೆ. ಟ್ಯಾಗು ಕೂಡ. ಈ 3 ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ಅಕೌಂಟ್ ನ ಫಾಲೋ ಮಾಡಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ ಬೀಚ್ ಹತ್ರ ಎಲ್ಲ ನಿಮ್ಗೆ ಡಿಫ್ರೆಂಟ್ ಆಗಿ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಡ್ತಾರೆ. 30 ರೂಪೀಸ್ 40 ರೂಪೀಸ್ ಆ ರೀತಿ ಚಾರ್ಜಸ್ ಮಾಡ್ತಾರೆ. ನೆಕ್ಸ್ಟ್ ನಾವು ಬೋಟಿಂಗ್ ಹೋದ್ವಿ. ಪರ್ ಹೆಡ್ ಬೋಟಿಂಗ್ ಗೆ 500 ತಗೋತಾರೆ. ಅದ್ರಲ್ಲಿ ಹೋಗೋದ್ರಿಂದ ನಿಮ್ಗೆ 4-5 ಬೀಚಸ್ ಮತ್ತೆ ಡಾಲ್ಫಿನ್ ಏರಿಯಾ ಎಲ್ಲ ತೋರಿಸ್ತಾರೆ. ಡಿಸೆಂಬರ್ ಜನವರಿ ಟೈಮ್ ಅಲ್ಲಿ ಅಂತೂ ತುಂಬಾನೇ ಕ್ರೌಡ್ ಇರುತ್ತೆ. ನ್ಯೂ ಇಯರ್ ಟೈಮ್ ಅಲ್ಲೂ ಅಷ್ಟೇನೆ. ನಾವಿರೋದು ಡಾಲ್ಫಿನ್ ವ್ಯೂ ಪಾಯಿಂಟ್ ಅಲ್ಲಿ. ಬೋಟಿಂಗ್ ಅಂತೂ ಸಖತ್ತಾಗಿತ್ತು. ಇನ್ನು ಫ್ರಿಡ್ಜ್ ಮ್ಯಾಗ್ನೆಟ್ ಇಷ್ಟ ಪಡೋರಿದ್ರೆ ತುಂಬಾ ಕಲೆಕ್ಷನ್ ಸಿಗುತ್ತೆ. ನೆಕ್ಸ್ಟ್ ಕೂಡ್ಲೆ ಬೀಚ್, ಪ್ಯಾರಡೈಸ್ ಬೀಚ್ ಅದೆಲ್ಲ ಕವರ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಗೋವಾ ಹೊರಟ್ವಿ. ಆನ್ ದ ವೇ ಕಾರವಾರ ಸಿಗುತ್ತೆ. ಕಾರವಾರಲ್ಲೂ ಕೂಡ ಬೀಚಸ್ ಇದೆ, ಎಕ್ಸಿಬಿಷನ್ ಸೆಂಟರ್ ಕೂಡ ಇದೆ. ಆರಾಮಾಗಿ ನೀವು ಅದನ್ನು ನೋಡ್ಕೊಂಡು ಗೋವಾ ರೀಚ್ ಆಗ್ಬಹುದು. ಗೋವಾ ಡೀಟೇಲ್ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.